SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೋಗೋದಕ್ಕಾಗಲ್ಲ ಮೆಜೆಸ್ಟಿಕಲ್ಲಿ ಅಂತ ಕಡೆ ಎಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ನೀನು ನೋಡಬೇಕು, ನಿನ್ನ ಜೀವನಕ್ಕೆ ನೀನು ನೋಡಬೇಕು, ನಿನ್ಗೆ ಅರ್ಥ ಆಗುತ್ತೆ ಯಾವ ಥರ ಜೀವನ ಇದೆ, ಯಾವ ಥರ ಜೀವನಗಳು ಬೇರೆಯವ್ರ ಲೈಫ್ಸ್ ಹೇಗಿದೆ ಅಂತ. ಸೊ ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಸಿನಿಮಾಲ್ ಆ್ಯಕ್ಚುಲಿ ನಾನು ಮೆಜೆಸ್ಟಿಕಲ್ಲಿ ಯಾವ ಥರ ಜಾಗಗಳು ನೋಡಿದ್ದೀನಿ ಅದೇ. ನಮ್ಮಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ, ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಥ್ರೂ ಔಟ್ ದ ಡೇ. ಒಂದು ಇನ್ಸಿಡೆಂಟು, ಮೋನಿಶಾನ ಒಂದು ಕಡೆ ಬರೋಕ್ಕೆ ಹೇಳಿ ಕದ್ದು ಶೂಟ್ ಮಾಡ್ತಾ ಇದ್ದೀವಿ, ಹೇಳೋದು ಕದ್ದು ಶೂಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ವೀರು ಅಸೋಸಿಯೇಟು ಗೊತ್ತಿಲ್ದಂಗೆ ನಿಂತಿದ್ದೀವಿ. ಮೋನಿಶಾ ಹಿಂಗೆ ನಡ್ಕೊಂಡು ಹಿಂಗೆ ಬಂದು ನೀಟಾಗಿ ಬಂದು ಒಬ್ಬ ಮೋನಿಶನ್ ಕರ್ತಾಗ ಏನು ನಡೀತೀವಿ ಹೇಳಮ್ಮ. ಆಮೇಲೆ ಅವತ್ತು ನಾವು ಕ್ಯಾಮ್ರಾ ಹೈಡಿಂಗಲ್ಲಿತ್ತು, ಶೂಟ್ ಮಾಡ್ತಾ ಇದ್ವಿ. ನನ್ನ ಪಾಡಕ್ಕೆ ನಾನು ನಡ್ಕೊಂಡು ಬರ್ತಾ ಇದ್ದಿದ್ದೆ. ಐ ಥಿಂಕ್ ವಿಜುವಲ್ಸ್ ರಿಲೀಸ್ ಮಾಡಿದ್ದೇವೆ ಆಲ್ರೆಡಿ. ಒಂದು ಶಾರ್ಟ್ ಇದೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ, ನಾನು ಇಳ್ಕೊಂಡು ಬರ್ತಾ ಇದ್ದೀನಿ. ನನ್ನ ಪಾಡಕ್ಕೆ ನಾನು ಬರ್ತಾ ಇದ್ದೆ. ಬಟ್ ನಾವೆಲ್ಲರೂ ಕೇಳಿದ್ದೀವಿ ಹೌ ಡೇಂಜರಸ್ ಮೆಜೆಸ್ಟಿಕ್ ಕ್ಯಾನ್ ಗೆಟ್ ಅಂತ. ಅವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಏನೂ ಮಾಡಿಲ್ಲ, ನಾನು ನಡ್ಕೊಂಡು ಬರ್ತಾ ಇದ್ದೆ. ಯಾರೋ ಒಂದು ಮಿಡಲ್ ಏಜ್ಡ್ ಒಬ್ಬರು ವ್ಯಕ್ತಿ, ಮ್ಯಾನ್ ಬಂದು ಅವ್ರೇನೋ ಹೇಳಿದ್ರು ನನಗೆ ಅದು ಕ್ಲಿಯರಾಗಿ ಅರ್ಥ ಆಗಿಲ್ಲ. ಅವ್ರ ಭಾಷೆ ಕನ್ನಡನೇ ಇತ್ತು, ಬಟ್ ನನಗೆ ಅರ್ಥ ಆಗಿಲ್ಲ. ಬಟ್ ಅವ್ರ ಇಂಟೆನ್ಷನ್ ಏನು ಅಂತ ಇಟ್ ವಾಸ್ ವೆರಿ ಕ್ಲಿಯರ್. ಒಂದು ಒಬ್ಳೆ ಹೋಗ್ತಾರೋ ಹುಡುಗಿನ ಅಪ್ರೋಚ್ ಮಾಡಿ ಬೇರೆ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಇಮಿಡಿಯೇಟ್ಲಿ ಬಿಫೋರ್ ಐ ಕುಡ್ ರಿಯಾಕ್ಟ್ ನಮ್ಮ ಟೀಮ್ ಎಲ್ಲ ಬಂದು, ಅಪ್ಪ ಬಂದರು, ನಮ್ಮ ಡೈರೆಕ್ಟ್ ADs ಎಲ್ಲರೂ ಬಂದು ದೇ ಟುಕ್ ಕೇರ್ ಆಫ್ ದ ಸಿಚುವೇಶನ್. ಬಟ್ ಅವತ್ತು ಅನಿಸ್ತು ಸೇಫ್ ಹೆಣ್ಮಕ್ಳಿಗೆ ತುಂಬ ತುಂಬ ಹೇಳ್ತಾರಲ್ಲ ಸರ್, ಮೈ ತುಂಬ ಬಟ್ಟೆ ಹಾಕೊಂಡ್ರು ಬಿಡಲ್ಲ ನಾವು ಯಾವುದೇ ಜಾಗಕ್ಕೆ ಹೋದ್ರು. ಸೊ ಅದೆಲ್ಲ ಒಂದು ಎಕ್ಸ್ಕ್ಯೂಸಸ್ಸೇ ಅಲ್ಲ. ದೇ ವಾಂಟ್ ಟು ಟ್ರಬಲ್ ಯು, ಖಂಡಿತ ಅವ್ರು ಬಂದು ತೊಂದರೆ ಕೊಡ್ತಾರೆ. ವಿನಯ್ ಅವ್ರನ್ನ ಯಾಕೆ ತಗೊಂಡಿರೋ, ನಂಗೆ ವಿನಯ್ ತುಂಬ ಇಷ್ಟ. ಅಲ್ಲ, ವಿನಯ್ಗೆ ಇನ್ನೂ ಒಂದು ಸಿನಿಮಾ ಮಾಡೋಣ ಅಂತ ಆಸೆ, ಇಷ್ಟ. ಅಂದರೆ ಅವಾಗಲಿಂದ ವಿನಯ್ ಹೇಳ್ತಿದ್ರು ವಿಜಯ್ ಸರ್ ಜೊತೆ ಕಂಫರ್ಟಬಲ್ಲು ಇಲ್ಲ, ಅದೊಂದು ಸಮುದ್ರ, ಆ ಮನೆಯೇ ಅಭಿನಯಕ್ಕೆ ಒಂದು ಸಮುದ್ರ, ಅದ್ರಲ್ಲಿ ನಾವು ಹೋಗಿ ನಿಂತಿದ್ದೀವಿ ಅಷ್ಟೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.